ಸಚಿನ್ಗೆ ಕೊಡ್ರಿ, ಸಚಿನ್ ಇಲ್ಲ ಸಚಿನ್ಗೆ ಆಗಲ್ಲ. ಇನ್ನೇನು ಇದಾಯ್ತು, ನಿನ್ನ ಪ್ರೈಸ್ ಮಾಡೋದು ಅರ್ಧ ಇದಾಯ್ತದೆ. ಕುತೂಹಲ ಇರುತ್ತೆ ಎಲ್ಲರಿಗೂ ಕೂಡ. ಸೊ ಹಾಗಾಗಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಒಂದು ಎಲಿಫೆಂಟ್ಸ್ಗೆ ಎಷ್ಟು ಫುಡ್ಡನ್ನು ಕೊಡಬೇಕು, ಫಿಮೇಲ್ ಎಲಿಫೆಂಟ್ಸ್ಗೆ ಎಷ್ಟು ಕೊಡ್ತಾ ಇದ್ದೀವಿ, ಸೊ ಏನೇನು ಇಲ್ಲಿ ಸ್ಪೆಷಲ್ ಆಗಿ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ. ಏನಂದರೆ ಮಾರ್ನಿಂಗ್ ನಾವು ಅರೌಂಡ್ ಬ್ರಾಂಚ್ ಫಾಡರ್ಸನ್ನು ತಗೊಂಡ್ರೆ ಸೊ 450ರಿಂದ 500 kg ಪರ್ ಎಲಿಫೆಂಟ್ಸನ್ನು ಡೈಲಿ ಕೊಡ್ತೀವಿ. ಆಮೇಲೆ ಗ್ರೀನ್ ಗ್ರಾಸಸ್ 175ರಿಂದ 200 kg ಕೊಡ್ತೀವಿ. ತದನಂತರ ಇದು ಭತ್ತದ ಹುಲ್ಲು ಮತ್ತು ಭತ್ತ ಅದನ್ನು ಸೇರಿಸಿ ಅದೊಂದು 20 to 25 kg ಇರುತ್ತೆ. ಸೊ ಭತ್ತ ಒಂದು 20 kg ಇರುತ್ತೆ. ಸೊ ಟೋಟಲ್ ಅದೊಂದು 35 to 40 kg ಕೊಡ್ತೀವಿ. ಆಮೇಲೆ ಕಾನ್ಸಂಟ್ರೇಟೆಡ್ ಫುಡ್ಡು ಮತ್ತು ವಿಶೇಷ ಆಹಾರ ಅಂತ ಏನು ಹೇಳ್ತೀವಲ್ಲ, ಈಗ ಇದು ತಾವು ಏನೆಲ್ಲ ನೋಡಿದ್ವಿ ವಿಡಿಯೋದಲ್ಲಿ. ಸೊ ಆ ಆಹಾರವನ್ನು ನಾವು 10ರಿಂದ 12 kg ಪರ್ ಡೇ ಕೊಡ್ತೀವಿ. ಸೊ ಈ ಥರ ಮೇಲ್ ಎಲಿಫೆಂಟ್ಸ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಫಿಮೇಲ್ ಎಲಿಫೆಂಟ್ಸ್ಗೆ ಸ್ವಲ್ಪ ಕಡಿಮೆ. ಇದರಲ್ಲಿ ಗ್ರೀನ್ ಗ್ರಾಮ್ ಇರುತ್ತೆ, ಹಾರ್ಸ್ ಗ್ರಾಮ್ ಇರುತ್ತೆ, ಬ್ಲ್ಯಾಕ್ ಗ್ರಾಮ್ ಇರುತ್ತೆ, ಆಮೇಲೆ ಅದು ಏನು ಇದು ಇರುತ್ತೆ, ಯಾವುದದು ಬಾಯ್ಲ್ಡ್ ರೈಸ್ ಇರುತ್ತೆ, ಮತ್ತು ಉಪ್ಪಿರುತ್ತೆ, ತರಕಾರಿಗಳಿರ್ತವೆ, ಎಲ್ಲ ಥರದ ತರಕಾರಿಗಳು. ಸೊ ಅದನ್ನೆಲ್ಲನೂ ಒಂದು 6 to 7 hours ಬಾಯ್ಲ್ ಮಾಡಿ ಅದನ್ನೆಲ್ಲ ಕ್ಯೂಸಿ ಆಮೇಲೆ ತಿನ್ನಿಸ್ತಾರೆ. ಅದಕ್ಕೆ ಎಲ್ಲ ಆನೆಗಳು ಒಂದೇ ಥರದ್ದು ಕೊಡ್ತಾರೆ? ಹೌದು, ಎಲ್ಲ ಆನೆಗಳಿಗೆ ಒಂದೇ ಥರ ಇದು ಫುಡ್ಡು. ಈ ಕ್ವಾಂಟಿಟಿಲಿ ವೇರಿಯೇಷನ್ ಆಗುತ್ತೆ ಫಿಮೇಲ್ಗೆ ಮತ್ತು ಮೇಲ್ಗೆ. ಸೊ 10 to 12 kg ತಿನ್ನುತ್ತೆ ಎಲ್ಲ ಆನೆನೂ. ಅದು ಜಾಸ್ತಿನೂ ಕೊಡಲ್ಲ, ಯಾಕೆಂದರೆ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂದರೆ ಒಬೆಸಿಟಿ ಮತ್ತು ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಯಿತು ಅಂದರೆ ಸೊ ನಾವು ವಾಕ್ ಮಾಡ್ಸೋಕ್ಕಾಗಲ್ಲ ಅದನ್ನು. ಏನು ನಮ್ಮದು ಮೇನ್ ಇದು ಅಂತಂದರೆ ಲಿಮಿಟೆಡ್ ಫುಡ್ಡು, ಅಂದರೆ ಏನು ಇದ್ರದ್ದು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಅಷ್ಟು ಫುಡ್ಡನ್ನು ಕೊಟ್ಟು ಎಕ್ಸಸೈಸ್ ಮಾಡಿಸಿದ್ರೆ ಸ್ಟೆಮಿನಾ ಬಿಲ್ಟ್ ಆಗುತ್ತೆ. ಸೊ ಯಾಕಂದರೆ ಡೈಲಿ 10 to 12 kilometers ವಾಕ್ ಮಾಡಬೇಕಾಗಿರೋದ್ರಿಂದ ಅಷ್ಟು ನಾವು ಇದನ್ನು ಕೊಡಲೇಬೇಕಾಗುತ್ತೆ ಕಾನ್ಸಂಟ್ರೇಟ್ಸ್. ಈ ಸಲ ಏನು ಅಂತಂದರೆ ಬೆಣ್ಣೆ ಕೊಡ್ತಾ ಇಲ್ಲ, ಯಾಕಂದರೆ ಲಾಸ್ಟ್ ಟೈಮು 4 ಎಲಿಫೆಂಟ್ಸ್ ಅಷ್ಟೇ ಬೆಣ್ಣೆ ತಿಂತಾ ಇತ್ತು. ಸೊ ಆಮೇಲೆ ನಾವು ಡಿಸ್ಕಸ್ ಇದು ವೆಟರ್ನರಿ ಇದು ಎಲ್ಲ ಸೇರಿಬಿಟ್ಟು ಒಂದು ಮೀಟಿಂಗಲ್ಲಿ ಮಾಡಿದಾಗ ಯಾವ ಕ್ಯಾಂಪಲ್ಲಿ ನಾವು ಬೆಣ್ಣೆ ಕೊಡ್ತಾ ಇಲ್ಲ. ಆಮೇಲೆ ಮೋರೋವರ್ ಇಟ್ಸ್ ಇದು ಏನಂದರೆ ವೆಜಿಟೇರಿಯನ್, ಎಲಿಫೆಂಟ್ ವೆಜಿಟೇರಿಯನ್. ಸೊ ನೀವು ಬೆಣ್ಣೆ ಕೊಟ್ಟರೆ ಅದಕ್ಕೆ ಏನೂ ಆ ಬಾಡಿಗೆ ತಾಗೋದಿಲ್ಲ. ಓನ್ಲಿ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಮೋಷನ್ನು ಕ್ಲಿಯರ್ ಆಗೋಕ್ಕೆ ಅಷ್ಟೇ ಹೆಲ್ಪ್ ಆಗೋದು ಬಿಟ್ಟರೆ ಬೇರೆ ಏನೂ ಉದ್ದೇಶಕ್ಕಿಲ್ಲ ಅದು. ಹಾಗಾಗಿ ಈ ವರ್ಷ ನಾವು ಬೆಣ್ಣೆನ ಕೊಡ್ತಾ ಇಲ್ಲ. ಅದ್ರ ಬದಲಿ ಒಂದು 2 ಐಟಮ್ಸನ್ನು ಆ್ಯಡ್ ಮಾಡಿದ್ವಿ. ಒಂದು ಹುರುಳಿ ಮತ್ತು ಇದನ್ನು ರಾಗಿ.
ರಾಗಿನ ನಾವು ಇಲ್ಲಿ ಕೊಡ್ತಾ ಇರಲಿಲ್ಲ, ಯಾಕಂದ್ರೆ ಇದನ್ನೇ ಕೊಡ್ತಾ ಇದ್ವಿ, ರೈಸ್ ಐಟಮ್ ಕೊಡ್ತಾ ಇರೋದ್ರಿಂದ. ಸೊ ಹುರುಳಿ ಇದನ್ನ ರಾಗಿನ ಕೊಡ್ತಾ ಇರಲಿಲ್ಲ. ಸೊ ಈ ವರ್ಷ ರಾಗಿ ಮತ್ತೆ ಹುರುಳಿನ ಆ್ಯಡ್ ಮಾಡಿದೆ. ಹುರುಳಿ ಇಸ್ ಗುಡ್ ಫಾರ್ ಇದಕ್ಕೆ, ತುಂಬಾ ಮೋಷನ್ ಮತ್ತೆ ಇದನ್ನ ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಅದನ್ನ ಆ್ಯಡ್ ಮಾಡಿದ್ದೀವಿ. ಸರ್, ಈಗ ಆವಾಗಲೂ ಇದೇ ಮೆನು ಕಂಟಿನ್ಯೂ ಮಾಡ್ತೀರಾ ಸರ್? ಯಾವ್ದು ಬಾರ ಹೊರಗೆ ಶುರು ಮಾಡ್ತಾರಲ್ಲ ಅವಾಗಲೂ ಇದೇ ಮೆನು ಇಲ್ಲ, ಇಲ್ಲಿಂದ ಇವು ವಾಪಸ್ ಹೋಗುವವರೆಗೂ ವಿಲ್ ಕಂಟಿನ್ಯೂ ದಿಸ್. ಸೊ ದಸರಾ ಮುಗಿದು ಹೌದು, ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ಸ್ ಕೊಡ್ತಾ ಇದ್ವಿ. ಸೊ ಈಗ ಇದು ಬಾಯ್ಲ್ ಆಗ್ತಾ ಇತ್ತಲ್ಲ, ಅದು ಮಾರ್ನಿಂಗಿಗೆ, ಈಗ ಇದು ರೆಡಿ ಆಗಿರೋದು ಈವ್ನಿಂಗಿಗೆ. ಹಾಗಾಗಿ 2 ಟೈಮ್ಸ್ ನಾವು ಇದು ಮಾಡಿ ಈಗ ಅದನ್ನ ಬಾಯ್ಲ್ ಮಾಡಿ ಈಗ ನೈಟ್ ಇಡ್ತಾರೆ. ಅದನ್ನ ನೈಟ್ ಎಲ್ಲ ಬೆಳಗ್ಗೆವರೆಗೂ ಕೂಲ್ ಆಗುತ್ತೆ ಅದು. ಸೊ ಕೂಲ್ ಆದ್ಮೇಲೆ ಬೆಳಗ್ಗೆ ಕೊಡ್ತಾರೆ 6 ಗಂಟೆಗೆ. ಯಾವ ಪ್ರಮಾಣದಲ್ಲಿ ಅದೇ 10 to 12 kg ಆಗುತ್ತೆ. ಸೊ ಫಿಮೇಲ್ಗೆ ಒಂದು 2 kg ಕಡಿಮೆ ಆಗುತ್ತೆ, ಮೇಲ್ಗೆ ಒಂದು 2 kg ಜಾಸ್ತಿ ಇರುತ್ತೆ. ಈ ಬಾರಿ ತಾಲೀಮು ಬರೀ 46 ದಿನ ಇದೆ, ಹೋದ ಸಲ 66 ದಿನ ಆಗಿತ್ತು ಅಂತ ಹೇಳ್ತೀವಿ. ಇಲ್ಲ, ಲಾಸ್ಟ್ ಟೈಮು ಅಷ್ಟೇ 51 ದಿನ, ಈ ವರ್ಷನೂ 55 ದಿನ ಮುಂಚೆನೇ ತಂದಿದ್ದೀವಿ. ಸೊ ನಾವು ವಿ ಆರ್ ಪ್ರಾಕ್ಟೀಸಿಂಗ್ 55 ದಿನ. ಎಷ್ಟು ಬೇಕಾಗುತ್ತೆ ಎಷ್ಟು ಪ್ರಕ್ಯೂರ್ ಮಾಡಿ ಎಲ್ಲ ಕುಡಿತಾರ ಅಲ್ಲದೆ ಬೇರೆ ಏನು? ಬೇರೆ ಏನು ಇಲ್ಲ. ಇದು ಕಬ್ಬು ಕೊಡ್ತೀವಿ, ಒಂದು ಇದನ್ನ ಕೊಬ್ಬರಿ, 1-2 ಕೊಬ್ಬರಿ ಕೊಡ್ತೀವಿ. ಆಮೇಲೆ 1ರಿಂದ 2 ಬೆಲ್ಲ ಜಾಸ್ತಿ ಕೊಡಲ್ಲ. ಬೆಲ್ಲ ಜಾಸ್ತಿ ಇದು ಕೊಟ್ಟರೆ ವರ್ಮ್ಸ್ಗಳು ಜಾಸ್ತಿ ಆಗುತ್ತೆ ಹೊಟ್ಟೆಯಲ್ಲಿ. ಆಲ್ರೆಡಿ ಇದರಲ್ಲಿ ಕಾಳುಗಳದೆಲ್ಲ ಕೊಡ್ತೀವಲ್ಲ, ಅದರಲ್ಲಿ ಸ್ವೀಟ್ನೆಸ್ ಹೋಗಿರುತ್ತೆ. ಇಲ್ಲಿ ಇದನ್ನ ಜಾಸ್ತಿ ಕೊಟ್ಟರೆ ಮತ್ತೆ ಅದಕ್ಕೆ ವರ್ಮ್ಸ್ ಕ್ರಿಯೇಟ್ ಆಗುತ್ತೆ ಅಂತೇಳಿ ಅದನ್ನ ಬ್ಯಾಲೆನ್ಸ್ಡ್ ಆಗಿ ಕೊಡ್ತೀವಿ. ಈಗ ಏಕಲವ್ಯ ತಾಲೀಮಿಗೆ ಭಾಗಿಯಾಗಿರಲಿಲ್ಲ, ಏನಾದ್ರು ಅನಾರೋಗ್ಯ ಏಕಲವ್ಯ ಇಲ್ಲ ಇತ್ತು, ಭಾಗಿಯಾಗಿರಲಿಲ್ಲ. ಇಲ್ಲ ಇತ್ತು. ಇಲ್ಲಿ ಒಂದು ಪ್ರಶಾಂತ್ಗೆ ಸ್ವಲ್ಪ ಅದೇ ಈಗ ಸ್ಪೆಷಲ್ ರೇಷನ್ ಸ್ಟಾರ್ಟ್ ಮಾಡ್ತೀವಲ್ಲ, ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಇದು ಅಂದ್ರೆ ಒಂದೊಂದು ಬೇದಿ ಮಾಡ್ಕೊಳ್ಳುತ್ತೆ. ಹಾಗಾಗಿ ಅದು ಸುಸ್ತಾಗಿತ್ತು ಬೇದಿ ಮಾಡ್ಕೊಂಡು, ಹಾಗಾಗಿ ಅದಕ್ಕೆ ರೆಸ್ಟ್ ಕೊಟ್ಟಿದೀವಿ ಅಷ್ಟೇ, ಮತ್ತೇನಿದು ಇಲ್ಲ. ವಿಶೇಷ ಪಡಿತರ ಮಾಮೂಲಿ ನಾರ್ಮಲ್ ಆಹಾರ ಸೇರಿ ಎಲ್ಲ ಎಷ್ಟಾಗುತ್ತೆ? ಒಂದು ಆನೆಗೆ 750 kg ಪರ್ ಡೇ ಬೇಕು, ಅದ್ರ ಎಲ್ಲ ಐಟಮ್ಸ್ಗಳು ಸೇರಿ. ಆಮೇಲೆ ಫಿಮೇಲ್ಗೆ ಒಂದು 550 to 600 kg ಪ್ರತಿದಿನ ಸೇಮ್. ಹೌದು, 2ನೇ ಬ್ಯಾಚು 25ನೇ ತಾರೀಕು ಮೇಲೆ ಬರುತ್ತೆ. ತಮಗೆ ಡೇಟ್ಗಳನ್ನ ತಿಳಿಸ್ತೀನಿ. ಸೊ ಸೆಕೆಂಡ್ ಬ್ಯಾಚ್ ಬಂದ್ಮೇಲೆ